2025 ವೆಲ್ಕಮ್ ನಮ್ಮನ್ನು ಮಾಡ್ತಾ ಇರೋದು ಯಾವ ರೀತಿಯಲ್ಲಿ? ಇಟ್ಸ್ ಎ ಪ್ರೌಡ್ ಮೂಮೆಂಟ್ ನನಗೂ ಮತ್ತು ನಮ್ಮ ಈ ಪವರ್ ಫ್ಯಾಮಿಲಿ ಇದೆ ಅಲ್ವಾ, ಟು ಎಂಟರ್ ಇನ್ ಟು ನಾವು ಹೇಳ್ತೀವಿ ಸೆಲೆಬ್ರೇಷನ್ ಅಂದರೆ ಏನು ಅಂತ ಹೇಳ್ತೀವಿ. ಸೆಲೆಬ್ರೇಷನ್ ಯು ಹ್ಯಾವ್ ಟು ಡೂ ವೆನ್ ಯು ಆರ್ ಅಚೀವ್ಡ್ ಸಮಥಿಂಗ್ ಇನ್ ದ್ಯಾಟ್ ಇಯರ್. ಆ ವರ್ಷದಲ್ಲಿ ನೀವೇನಾದರೂ ಮಹತ್ವದ ಸಾಧನೆಗಳನ್ನು ಮಾಡಿದರೆ ಅಥವಾ ಏನನ್ನು ಅಂಥದ್ದೊಂದು ಕಾರ್ಯವನ್ನು ಮಾಡಿದರೆ 31st ನಾವು ಸೆಲೆಬ್ರೇಷನ್ ಮಾಡಬೇಕು. ಎಸ್, ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಇಯರ್ ಆ್ಯಂಡ್ ಗೆಟ್ ಇನ್ ಟು ಅನದರ್ ಇಯರ್ ಅಂತ. ಪವರ್ ಟಿವಿಗೆ ಇವತ್ತು ಸೆಲೆಬ್ರೇಷನ್ ಮಾಡೋ ಹಕ್ಕಿದೆ ನಮಗೆ. ಮೂಡು ಮಾತ್ರ ಅಲ್ಲ, ವಿ ಹ್ಯಾವ್ ದ್ಯಾಟ್ ರೈಟ್ಸ್ ಟು ಸೆಲೆಬ್ರೇಟ್ಸ್. ನಾನು ಹೇಳ್ತಾ ಇದ್ದೀನಿ ಪವರ್ ಫ್ಯಾಮಿಲಿಗೆ, ನಾನು ಇವತ್ತು ಹೇಳ್ತೀನಿ ವಿ ಹ್ಯಾವ್ ರೈಟ್ಸ್ ಟು ಸೆಲೆಬ್ರೇಟ್. ಲೆಟ್ ಅಸ್ ಸೆಲೆಬ್ರೇಟ್ ದಿಸ್ ಇಯರ್ ಎಂಡ್ ಅಂತ. ಯಾಕಂದರೆ ವಿ ಡನ್ ಸಚ್ ಎ ನಮ್ಮ ಅಚೀವ್ಮೆಂಟ್ ಇದೆ ಅಲ್ವಾ. 50 ವರ್ಷ 100 ವರ್ಷ ಮಾಧ್ಯಮ ಲೋಕದಲ್ಲಿ ಇದ್ರಲ್ಲ, ಅವರಿಗೂ ಮಾಡಲಿಕ್ಕಾಗಿಲ್ಲ. ನಾವು ಚಿಕ್ಕ ಪುಟ್ಟ ಕೂಸು ಮಾಧ್ಯಮ ಲೋಕದಲ್ಲಿ. ವಾಟ್ ವಿ ಆರ್ ಅಚೀವ್ಡ್, ವಾಟ್ ವಿ ಆರ್ ಟುಡೇ ಇನ್ ಮಾರ್ಕೆಟ್ ಇದೆ ಅಲ್ವಾ, ಅದನ್ನು ನಾರ್ಮಲಿ ನಾವು ಏನು ಮಾಧ್ಯಮ ಲೋಕದ ದಿಗ್ಗಜರು ಅಂತ ಕರೀತಾ ಇದ್ರಲ್ಲ, ಅವರಿಗೂ ಮಾಡಲಿಕ್ಕಾಗಲ್ಲ. ಎಲ್ಲರೂ ಬೆರಳನ್ನು ಮೂಗ್ ಮೇಲೆ ತುದಿ ಮೇಲೆ ಇಟ್ಕೊಂಡ್ಬಿಟ್ಟು ಕಾಯ್ತಾಯಿದ್ರು, ಇದು ಸಾಧ್ಯನಾ ಅಂತ. ಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದು ಒಬ್ಬ ಸತ್ಯಕ್ಕೆ ನಿಂತ್ಕೊಂಡ್ರೆ ಎದೆಗಾರಿಕೆನೂ ಬರುತ್ತೆ, ಹುಮ್ಮಸ್ಸು ಬರುತ್ತೆ, ಅದರೊಟ್ಟಿಗೆ ನ್ಯಾಯನೂ ಸಿಗುತ್ತೆ ಅನ್ನೋದಕ್ಕೆ ವಿ ಆರ್ ಗಿವನ್ ದ ಎಕ್ಸಾಂಪಲ್ ಫಾರ್ ಪೀಪಲ್. ಇವತ್ತು ಜನಸಾಮಾನ್ಯರಿಗೆ ಗೊತ್ತಿದೆ, ನಾವು ಹೊರಗಡೆ ಹೋದಾಗ ಗೊತ್ತಿದೆ, ಪವರ್ ಈಸ್ ನಾಟ್ ಓನ್ಲಿ ಎ ಪವರ್ ಟಿವಿ. ಇವತ್ತು ನಾವೇನು ನಿಮ್ಮ ಶಕ್ತಿ ಅಂತ ಏನು ಕರಿತೀವಲ್ಲ, ವಿ ಆರ್ ಗಿವನ್ ದಿಸ್ ಪವರ್ ಟು ಪ್ರತಿಯೊಬ್ಬ ಕನ್ನಡಿಗನ ಕೈಯಲ್ಲಿ ನಾವು ಪವರ್ ಕೊಟ್ಟಿದ್ದೀವಿ. ವಿ ಆರ್ ಸೀನ್ ಸೆಲೆಬ್ರೇಷನ್ ಸ್ಟಾರ್ಟೆಡ್ ಇನ್ ಡಿಸೆಂಬರ್ ಇಟ್ ಸೆಲ್ಫ್. ನಾನು ಹೇಳ್ತಾ ಇದ್ದೀನಲ್ಲ, ನಾವು ಉತ್ತರ ಕರ್ನಾಟಕದ ಸಂವಾದ ಅಂತ ಇಟ್ಕೊಂಡ್ವಿ. ಬೆಳಗಾವಿಯಲ್ಲಿ ಉತ್ತರ ಕೊಡಿ ಅನ್ನುವ ಪ್ರೋಗ್ರಾಮನ್ನು ಇಟ್ಕೊಂಡ್ವಿ. ಪವರ್ ಹಬ್ಬದ ನಂತರ ಸ್ವಲ್ಪ ದಿನಗಳಲ್ಲಿ, ಇನ್ನೊಂದು ಮಂತ್ ಕಳೆಯುವಾಗ ನಾವು ಉತ್ತರ ಕೊಡಿ ಅಂತ ಒಂದು ಸಂವಾದನಕ್ಕೆ ಉತ್ತರ ಕರ್ನಾಟಕದ ಜನತೆಯ ಕಾಳಜಿಗಾಗಿ, ಅವರ ಕಷ್ಟಕ್ಕಾಗಿ ಒಂದು ಉತ್ತರ ಕೊಡಿ ಅಂತ. ಇಟ್ ಈಸ್ ಜಸ್ಟ್ ಪ್ಲ್ಯಾನ್ಡ್ ಇನ್ ಎ 7 days ಆ್ಯಂಡ್ ದ ವೇ ಇಟ್ ವೆಂಟ್, ಅದು ಹೋದ ರೀತಿ ಮತ್ತು ಜನಗಳು ನಮ್ಮೊಟ್ಟಿಗೆ ನಿಂತ್ಕೊಂಡ ರೀತಿ, ಉತ್ತರ ಕರ್ನಾಟಕದ ಲೀಡರ್ಸ್ಗಳು ನಮ್ಮೊಟ್ಟಿಗೆ ನಿಂತ್ಕೊಂಡ ರೀತಿ, ವಿರೋಧ ಪಕ್ಷ ಆಡಳಿತ ಪಕ್ಷದವರು ನಮ್ಮೊಟ್ಟಿಗೆ ಬಂದ ರೀತಿ, ಅವರು ಆನ್ಸರ್ ಮಾಡಿದ ಉತ್ತರ ಕರ್ನಾಟಕದ ಜನತೆಗೆ ಕೊಟ್ಟ ಆನ್ಸರ್ಗಳನ್ನೆಲ್ಲ ನೋಡಿದಾಗ, ಆ ಸಕ್ಸಸ್ಫುಲ್ಲು ಈವೆಂಟನ್ನು ನೋಡಿದಾಗ ಅನಿಸುತ್ತೆ ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಟು ಸೆಲೆಬ್ರೇಟ್ ಮಾತ್ರ ಅಲ್ಲ, ಇಟ್ಸ್ ಎ ಮೂಮೆಂಟ್ ಟು ಫೀಲ್ ಅಂತ ನಾವು ಏನು ಹೇಳ್ತೀವಿ ನೋಡಿ. 2024 ನಮ್ಮ ಜೀವನದ ನಾವು ಎಷ್ಟು ವರ್ಷ ಬದುಕ್ತೀವಲ್ವ, ಅದರಲ್ಲಿ ಕೌಂಟ್ ಮಾಡ್ತಾ ಬಂದರೆ, ಫಾರ್ ಮೀ ಎಕ್ಸಾಕ್ಟ್ಲಿ 2024 ಇಸ್ ದ ಬೆಸ್ಟ್ ಇಯರ್ ಆಫ್ ಮೈ ಲೈಫ್. ಅದರಲ್ಲಿ ಪವರ್ ಟಿವಿದು ನೋಡಿದರೆ 6 years ನಾವು ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ತೀವಿ. ಅಪ್ ಆ್ಯಂಡ್ ಡೌನ್ ಇರಲೇಬೇಕು, ಹಾರ್ಟ್ ಬೀಟಿಗೂ ಅಪ್ ಆ್ಯಂಡ್ ಡೌನ್ ಇದ್ರೇ ಇಟ್ ಶೋಸ್ ದಟ್ ಹಿ ಈಸ್ ನಾರ್ಮಲ್. ಪವರ್ ಟಿವಿಗೆ ಅಪ್ ಆ್ಯಂಡ್ ಡೌನ್ 6 ವರ್ಷದಲ್ಲಿ ನೋಡ್ತಾನೆ ಇದ್ದೀವಿ ನಾವು. ಒಮ್ಮೆ ಅಪ್, ಒಮ್ಮೆ ಡೌನ್. ಆ ಡೌನಿಂದನೂ ನಾವು ಮೇಲೆ ಅಪ್ಪಿಗೆ ಹೆಂಗೆ ಹೋಗಿದ್ದೀವಿ ಅಂತ ಜನಗಳಿಗೆ ಗೊತ್ತಾಗಿದೆ. ದಟ್ ಇನ್ ದಿಸ್ ಮೂಮೆಂಟ್ ನಾನು ಹೇಳ್ತೀನಿ, 6 ವರ್ಷದ ಅಳತೆಯಲ್ಲಿ ಅಳಿದ್ರೆ ನೀವು ಈ 6th year ಏನಿದೆ ಅಲ್ವಾ, ಇಟ್ಸ್ ಎ ಮ್ಯಾಚ್ ವಿನ್ನಿಂಗ್. ನಾನು ಹೇಳಿದ್ದೀನಲ್ವ, ಧೋನಿಯವರ ಲಾಸ್ಟ್ ಬಾಲಲ್ಲಿ 6 ವರ್ಲ್ಡ್ ಕಪ್ ನಮಗೆ ತಂದುಕೊಟ್ಟಿತ್ತು. ವಿ ಆರ್ ಸೀನ್ ಎಕ್ಸೈಟೆಡ್ ಮ್ಯಾಚ್. ಪವರ್ ಟಿವಿ ಇಸ್ ಡನ್ ದ್ಯಾಟ್ ಮ್ಯಾಚ್. ವರ್ಲ್ಡ್ ಕಪ್ ನಮಗೆ ಸಿಕ್ತಂಗೆ. ಸೊ ವಿ ಆರ್ ನಂಬರ್ 1 ಇನ್ ಹಾನೆಸ್ಟಿಯಲ್ಲಿ ನೋಡಿದರೆ. ಜರ್ನಲಿಸಮ್ ಅಲ್ಲ, ಟ್ರಸ್ಟ್ ಜನಗಳು ಯಾರ ಮೇಲೆ ಇಡ್ತಾರೆ ಅಂತೇಳಿ. ಎಥಿಕ್ಸ್ ಬಗ್ಗೆ ಮಾತಾಡಿದರೆ ನಾವು ಹೇಳ್ತೀವಿ ನೋ ಕಾಂಪ್ರಮೈಸ್, ನೋ ನಾನ್ ಸೆನ್ಸ್ ಅಂತ ಹೇಳ್ತೀವಿ. ವಿ ಆರ್ ನಾಟ್ ಡೆಲಿವರ್ಡ್ ಎನಿ ನೋ ನಾನ್ ಸೆನ್ಸ್ ನ್ಯೂಸ್. ನೀವು ನೋಡಿ ದರ್ಶನ್ ಅವರ ವಿಷಯಕ್ಕೆ ಬಂದಾಗ, ರೈಟ್ ಸರ್, ನಾನು ಅದ್ರ ಬಗ್ಗೆ ಕೂಡ ಮಾತನಾಡ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ಥ್ಯಾಂಕ್ ಯು.